4 ರಾಜ್ಯಗಳಿಗೆ ಬೇಕಾಗಿದ್ದ ಕುಖ್ಯಾತ ಅಂತಾರಾಜ್ಯ ಕಳ್ಳನನ್ನ ಜಿಗಣಿ ಪೊಲೀಸರು ಬಂಧಿಸಿದ್ದಾರೆ. ಕನಕಪುರದ ಮುಳ್ಳಳ್ಳಿ ನಿವಾಸಿ ಶಿವಕುಮಾರ್ ಕಾಕಿ ಬಲೆಗೆ ಬಿದ್ದಿದ್ದಾನೆ. ಆರೋಪಿ ಕೋಣನಕುಂಟೆ ಬಳಿ ಇರುವ ಅಕ್ಕನ ಮನೆಗೆ ಬರ್ತಾ ಇದ್ದ. ಇದನ್ನ ಗಮನಿಸಿದ ಪೊಲೀಸರು ಅಲ್ಲಿಯೇ ಮನೆ ಬಾಡಿಗೆಗೆ ಪಡೆದಿದ್ರು. ಕಳ್ಳನಿಗಾಗಿ ಕಾದು ಕುಳಿತಾ ಇದ್ದ ಪೊಲೀಸರಿಗೆ ಆತ ಬರ್ತಾ ಇದ್ದಿದ್ದನ್ನ ಆರೋಪಿಯ ಅಕ್ಕನ ಮಕ್ಕಳು ತಿಳಿಸಿದ್ದಾರೆ. ಇತ್ತ ಶಿವಕುಮಾರ್ ತನ್ನ ಬೈಕ್ ಆನ್ ಇಟ್ಟೆ ಮಕ್ಕಳ ಜೊತೆ ಮಾತಾಡ್ತಾ ಇದ್ದ. ಈ ವೇಳೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. ಈ ವೇಳೆ ಪೊಲೀಸರ ಮೇಲೆ ಬೈಕ್ ನುಗ್ಗಿಸಿ ಕಳ್ಳ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾನೆ. ಆದ್ರೆ ಆತನ ಬೈಕ್ ಕೆಳಗೆ ಹಾಕಿ ಹರಸಾಹಸ ಪಟ್ಟು ಕೊನೆಗೂ ಬಂಧಿಸಿದ್ದಾರೆ. ಈತನ ವಿರುದ್ಧ ಕೊಲೆ, ಸುಲಿಗೆ, ಬೈಕ್ ಕಳವು ಸೇರಿ 60 ಪ್ರಕರಣ ದಾಖಲಾಗಿತ್ತು. ಜಿಗಣಿ ಪೊಲೀಸರು ಬಂಧಿತನಿಂದ 3 ಬೈಕ್ ಸೇರಿದಂತೆ 130 ಗ್ರಾಂ ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ. ಕಾರಾಗೃಹ ಇಲಾಖೆ ಡಿಜಿಯಾಗಿ ಅಧಿಕಾರ ಸ್ವೀಕರಿಸಿದ ಅಲೋಕ್ ಕುಮಾರ್ನನ್ನ ಗೃಹ ಸಚಿವ ಪರಮೇಶ್ವರ್ ಭೇಟಿಯಾಗಿದ್ದಾರೆ. ಜೈಲಿನ ವ್ಯವಸ್ಥೆ ಸುಧಾರಣೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಈಗಾಗಲೇ ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣ ಸರ್ಕಾರಕ್ಕೆ ಮುಜುಗರ ತಂದಿತ್ತು. ಹಾಗಾಗಿ ಈ ಬಾರಿ ಯಾವುದೇ ಘಟನೆಗಳು ಮರುಕಳಿಸದಂತೆ ನಿಗಾ ವಹಿಸಲಾಗಿದೆ. ಪರಮೇಶ್ವರ್ ಭೇಟಿ ಬೆನ್ನಲ್ಲೇ ಅಲೋಕ್ ಕುಮಾರ್ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ಬಗ್ಗೆ ಅಲೋಕ್ ಕುಮಾರ್ ಮಾಹಿತಿ ನೀಡಿದ್ದು, ಜೈಲಿನ ಹೊರಗೆ ಮತ್ತು ಒಳಗೆ ಪರಿಶೀಲನೆ ನಡೆಸಿದ್ದೇನೆ. ಜೈಲಿನ ಅಕ್ರಮಗಳ ಕಡಿವಾಣಕ್ಕೆ 15 ದಿನ ಕಾಲಾವಕಾಶ ಬೇಕಾಗಿದ್ದು, ಬಳಿಕ ಅಕ್ರಮ ಚಟುವಟಿಕೆ ಕಂಡು ಬಂದರೆ ಕ್ರಮ ಕೈಗೊಳ್ತೇವೆ ಎಂದರು. ಬೆಂಗಳೂರಿನಲ್ಲೊಬ್ಬ ವಿಚಿತ್ರ ಸೈಕೋಪಾತ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ರೋಡ್ನಲ್ಲಿ ಒಂಟಿಯಾಗಿ ಹೋಗ್ತಾ ಇದ್ದ ಹುಡುಗಿಯರನ್ನೇ ಆರೋಪಿ ವಿನೋದ್ ಟಾರ್ಗೆಟ್ ಮಾಡ್ತಿದ್ದ. ಹುಡುಗಿಯರ ಬಳಿ ಓಡಿ ಬಂದು ತಪ್ಪಿಕೊಳ್ತಾ ಇದ್ದ. ಅವರ ಬಳಿ ಅಸಭ್ಯವಾಗಿ ವರ್ತಿಸಿ ಖಾಸಗಿ ಅಂಗ ಮುಟ್ಟಿ ವಿಕೃತಿ ಮೆರೆದಿದ್ದ. ಸುಂಕದ ಕಟ್ಟೆಯ ಶ್ರೀನಿವಾಸ್ ಸರ್ಕಲ್ ಬಳಿ ಗುಂಡಿ ಇದ್ದ ಕಾರಣಕ್ಕೆ ಬೈಕ್ ಸ್ಲೋ ಮಾಡಿ ಹೋಗ್ತಾ ಇದ್ದ ಮಹಿಳೆಯನ್ನ ಓಡಿ ಬಂದು ತಬ್ಬಿದ್ದಾನೆ. ಈ ವೇಳೆ ಹಿಂದಿನ ಕಾರ್ನಲ್ಲಿ ಆಕೆಯ ಗಂಡ ಬರ್ತಾ ಇದ್ದು ಕಾಮುಕನನ್ನ ಹಿಡಿಯೋದಕ್ಕೆ ಯತ್ನಿಸಿದ್ದಾರೆ. ಆದ್ರೆ ತಪ್ಪಿಸಿಕೊಂಡಿದ್ದ. ಬಳಿಕ 112ಗೆ ಕರೆ ಮಾಡಿದ್ದು ಹೊಯ್ಸಳ ಪೊಲೀಸರು ಬಂಧಿಸಿದ್ದಾರೆ. ವಿಚಾರಣೆ ವೇಳೆ 1 ತಿಂಗಳಿನಿಂದ ಇದೇ ರೀತಿ ಕೃತ್ಯ ಮಾಡ್ತಾ ಇರೋದು ಬಯಲಾಗಿದೆ. ಬದುಕಿರುವವರನ್ನೇ ಸತ್ತಿದ್ದಾರೆ ಅಂತ ಸುಳ್ಳು ಮಾಹಿತಿ ನೀಡಿ ಆಸ್ತಿ ಲಪಟಾಯಿಸುವುದಕ್ಕೆ ಯತ್ನಿಸಿದ ಘಟನೆ ಸಕಲೇಶಪುರದ ಚಿಕ್ಕನಾಯಕನಹಳ್ಳಿಯಲ್ಲಿ ನಡೆದಿದೆ. ವೃದ್ಧೆ ಸಿದ್ದಮ್ಮ ಎಂಬಾಕೆಗೆ ಬಾಳುಪೇಟೆಯ ಶೇಖ್ ಅಹಮದ್ ಮೋಸ ಮಾಡಿದ್ದಾನೆ. ಸಿದ್ದಮ್ಮನಿಗೆ ದತ್ತುಪುತ್ರ ಅಂತ ಶೇಖ್ ಅಹಮದ್ ದಾಖಲೆ ಸೃಷ್ಟಿಸಿದ್ದಾನೆ. 2009ರಲ್ಲಿ ಸಿದ್ದಮ್ಮ ಮರಣ ಹೊಂದಿದ್ದಾರೆ ಅಂತ ಮರಣ ಪತ್ರ ಸೃಷ್ಟಿಸಿ ಅನಕ್ಷರಸ್ಥೆ ಸಿದ್ದಮ್ಮನಿಂದ ಮೋಸದಿಂದ ವೀಲ್ ಮಾಡಿಸಿಕೊಂಡಿದ್ದಾನೆ. 2013ರಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಆಸ್ತಿ ವರ್ಗಾವಣೆಗೆ ಅರ್ಜಿ ಸಲ್ಲಿಸಲಾಗಿತ್ತು. ಪೂರ್ಣ 1.5 ಎಕರೆ ಜಮೀನನ್ನ ಶೇಖ್ ಲಪಟಾಯಿಸಿದ್ದ. ಇದೀಗ ವಿಷಯ ತಿಳಿದು ವೃದ್ಧ ಸಿದ್ದಮ್ಮ ನಾನು ಬದುಕಿದ್ದೇನೆ, ಸತ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಜಮೀನನ್ನ 3 ವರ್ಷಕ್ಕೆ ಲೀಸ್ಗೆ ಕೊಟ್ಟಿದ್ವಿ. ಅನಾರೋಗ್ಯದಿಂದ ಆಲೂರಿನ ಗೇಕರವಳ್ಳಿ ಮಗನ ಮನೆ ಸೇರಿದ್ದೆ. ನಾವು ಊರು ಬಿಟ್ಟಿದ್ರಿಂದ ಆಸ್ತಿಯನ್ನೇ ಲಪಟಾಯಿಸಿದ್ದಾನೆ. ನನಗೆ ಮಕ್ಕಳಿದ್ದಾರೆ, ನಾನ್ಯಾಕೆ ಅವನನ್ನ ದತ್ತು ಪಡೀಲಿ, ಆಸ್ತಿ ಕೊಡಿಸಿ ಅಂತ ವೃದ್ಧೆ ಗೋಗರೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.